ಶ್ರೀಗುರುಭ್ಯೋ ನಮಃ. ನನ್ನ ಹೆಸರು ಪ್ರಣತಿ ಪಿ ಹರೀಶ. ನಾನು ಗುಡ್ಸಿದ ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಹೆಸರು ಪ್ರಶಾಂತ್ ಕುಮಾರ್ ಕೆ. ನಮ್ಮ ಊರು ಶ್ರವಣಬೆಳಗೊಳ. ನನ್ನ ವಯಸ್ಸು 7. ನಾನು ಈಗ ನಾನೇ ಬರೆದಿರುವ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಶೀರ್ಷಿಕೆ ಕಂಡಕ್ಟರ್ನ ತಿಳುವಳಿಕೆ. ಒಂದೂರಿನಲ್ಲಿ ಶ್ರುತಿ ಮತ್ತು ಸುದೀಪ ಎನ್ನುವ ಗಂಡ ಹೆಂಡತಿಯರಿದ್ದರು. ಅವರಿಗೆ 3 ಹೆಣ್ಣು ಮಕ್ಕಳಿದ್ದರು. ಅವರ ಹೆಸರು ಪ್ರಗತಿ, ಪ್ರಕೃತಿ ಎಂಬ 2 ಮಕ್ಕಳಿದ್ದರು. ಪ್ರಕೃತಿಯು ದೂರದ ಊರಿಗೆ ಓದಲಿಕ್ಕೆ ಹೋಗುತ್ತಿದ್ದಳು. ಪ್ರಕೃತಿಗೆ ಗಣಿತ ಬರುವುದಿಲ್ಲ. ಒಂದು ದಿನ ಗಣಿತದ ಪರೀಕ್ಷೆ ಇತ್ತು. ಆಗ ಅವಳು ಫೇಲ್ ಆದಳು. ಅವಳ ಸ್ನೇಹಿತರು ಕೂಡ ಫೇಲ್ ಆದರು. ಆಗ ಟೀಚರ್ ಅವರ ತಲೆ ಮೇಲೆ ಹೊಡೆದು ಬೈದರು. ಆಗ ಪ್ರಕೃತಿ ಮತ್ತು ಸ್ನೇಹಿತರಿಗೆ ತುಂಬ ಬೇಸರವಾಯಿತು. ಪ್ರಕೃತಿಯು ಆಚೆಗೆ ಬಂದಳು. ಆಗ ಸ್ನೇಹಿತರನ್ನೆಲ್ಲ ಕರೆದು ನಾವಿಲ್ಲಿರೋದು ಬೇಡ ಎಂದು, ನಾವು ಬೇರೆ ಊರಿಗೆ ಹೋಗೋಣ ಎಂದು ತೀರ್ಮಾನಿಸಿದರು. 6 ಬಸ್ಗೆ ಹತ್ತಿದರು. ಆಗ ಕಂಡಕ್ಟರ್, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಕೇಳಿದರು. ಆಗ ಪ್ರಕೃತಿಯ ಸ್ನೇಹಿತರೆಲ್ಲ ಎಲ್ಲ ವಿಷಯಗಳನ್ನು ಹೇಳಿದರು. ಆಗ ಕಂಡಕ್ಟರ್ ಕುಳಿತುಕೊಳ್ಳಿ ಎಂದು ಹೇಳಿ ಬುದ್ಧಿವಾದ ಹೇಳಿದರು. ಟೀಚರ್ ಹೊಡೆಯೋದು ಒಳ್ಳೆಯದಕ್ಕೆ, ನೀವು ಬಂದರೆ ಅಪ್ಪ ಅಮ್ಮಂಗೆ ಬೇಜಾರಾಗಲ್ವಾ, ಅಳು ಬರಲ್ವಾ ಎಂದು ಬುದ್ಧಿ ಮಾತು ಹೇಳಿದರು. ಆಗ ಪ್ರಕೃತಿ ಮತ್ತು ಸ್ನೇಹಿತರಿಗೆ ತನ್ನ ತಪ್ಪಿನ ಅರಿವಾಯಿತು. ಅವರು ತಮ್ಮ ಊರಿಗೆ ಹೋದರು. ಆಗ ಅಪ್ಪ ಅಮ್ಮನಿಗೆ ತುಂಬ ಖುಷಿಯಾಯಿತು. ನೀತಿ: ಜೀವನದಲ್ಲಿ ಎಂದೂ ಅವಸರಿಸಿ ತಪ್ಪು ಹೆಜ್ಜೆ ಇಡಬಾರದು. ಧನ್ಯವಾದಗಳು.